ದಾವಣಗೆರೆ ಉಪಚುನಾವಣೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಸವಾಲಾಗ್ತಾ ಇದೆ. ಕಾರಣ ಇಲ್ಲಿ ಒಂದೊಂದೇ ಗೊಂದಲಗಳು ಇನ್ನೂ ಕೂಡ ಜಾಸ್ತಿ ಆಗ್ತಾ ಇದೆ. ಎಲೆಕ್ಷನ್ ಬೇರೆ ಹತ್ರ ಬರ್ತಾ ಇದೆ. ರಂಗೇರ್ತಾ ಇದೆ ಬಾಗಲಕೋಟೆ ದಾವಣಗೆರೆ ಮಿನಿ ಸಮರ. ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗಿದೆ, ದೊಡ್ಡ ತಲೆನೋವಾಗ್ಬಿಟ್ಟಿದೆ ದಾವಣಗೆರೆ ದಕ್ಷಿಣ ಚುನಾವಣೆ. ಸಾದಿಕ್ ಮನವೊಲಿಸಿದ್ರು ಕೂಡ ಕೈ ನಾಯಕರಿಗೆ ಇನ್ನೂ ಆತಂಕ ಒಂದು ಕಡೆ ಕಾಡ್ತಾ ಇದೆ. ಅಲ್ಪಸಂಖ್ಯಾತರ ಮತಗಳು ಯಾರಿಗೆ ಸಿಗಬಹುದು? ಕಾರಣ ಏನು ಅಂತಂದ್ರೆ ಸುಮಾರು 70,000 ಮತಗಳನ್ನ ಸಾದಿಕ್ಗೆ ಬಹುಶಃ ಬೀಳಬಹುದು ಅಥವಾ ಆ ಒಂದು ಹಿಡಿತದಲ್ಲೇ ಅವರು ಇದ್ದಾರೆ ಅನ್ನುವಂಥದ್ದಿತ್ತು. ಆದ್ರೆ ಈಗ ಅಲ್ಪಸಂಖ್ಯಾತ ಮತಗಳನ್ನ ಹಿಡಿದಿಟ್ಟುಕೊಳ್ಳುವಂತಹ ಸವಾಲು ಈಗ ಎದುರಾಗ್ತಾ ಇದೆ. ಸಮುದಾಯದ ಪರ ಹೈಕಮಾಂಡ್ ವರೆಗೂ ಕೂಡ ಲಾಬಿಯನ್ನ ನಡೆಸಿದ್ದಾರೆ ಜಮೀರ್. ಅಲ್ಪಸಂಖ್ಯಾತರ ಮತಗಳು ಯಾರಿಗೆ ಹೋಗುತ್ತೆ ಅನ್ನುವಂಥದ್ದೇ ದೊಡ್ಡ ಸವಾಲಾಗಿದೆ. ಕಾರಣ ಏನು ಅಂತಂದ್ರೆ ಅಲ್ಪಸಂಖ್ಯಾತರ ಮತಗಳು ಸಾದಿಕ್ ಪೈಲ್ವಾನ್ಗೆ ಬೀಳುತ್ತೆ ಅನ್ನುವಂಥದ್ದು ಆಲ್ಮೋಸ್ಟ್ ಅನುಮಾನ ಇದೆ. 90% ಮತಗಳು ಅಲ್ಲಿ ಸಾದಿಕ್ ಪೈಲ್ವಾನ್ಗೆ ಹೋಗುತ್ತೆ, ಅದು ಕೂಡ ಮುಸ್ಲಿಮರ ಮತಗಳು ಅನ್ನುವಂಥದ್ದು. ಹಾಗಾಗಿ ಇದೇ ವಿಚಾರವ ಈಗ ಕಾಂಗ್ರೆಸ್ ಹೈಕಮಾಂಡ್ ವರೆಗೂ ಹೋಗ್ತಾ ಇದೆ. ಬಾಗಲಕೋಟೆ ಹಾಗೂ ದಾವಣಗೆರೆ ಮಿನಿ ಸಮರ ಇನ್ನೇನು 9ನೇ ತಾರೀಕು ಚುನಾವಣೆ ನಡೆಯಲಿದೆ. ಕಾಂಗ್ರೆಸ್ಗೆ ದೊಡ್ಡ ಸವಾಲಾಗ್ತಾ ಇದೆ ದಾವಣಗೆರೆ ದಕ್ಷಿಣ ಚುನಾವಣೆ. ಬಾಗಲಕೋಟೆ ಆದ್ರೂ ಒಂದು ಪಕ್ಷ ಓಕೆ, ಈಗ ಒಂದು ನಡೀತಾ ಇದೆ, ಎಲ್ಲವೂ ಕೂಡ ಕೂಲ್ ಆಗಿ ನಡೀತಾ ಇದೆ ಪ್ರಚಾರಗಳು. ಆದ್ರೆ ದಾವಣಗೆರೆ ದಕ್ಷಿಣ ಚುನಾವಣೆ ಇದೆಯಲ್ಲ, ದಿನ ಕಳೀತಾ ಇದ್ದಂತೆ ಮತ್ತಷ್ಟು ಆತಂಕ ಇಲ್ಲಿ ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ನಾಯಕರಿಗೆ. ಅಲ್ಪಸಂಖ್ಯಾತರ ಮತಗಳನ್ನ ಹೇಗೆ ಹಿಡಿದಿಟ್ಟುಕೊಳ್ಳೋದು ಅನ್ನುವಂಥದ್ದು ಈಗ ದೊಡ್ಡ ಚಾಲೆಂಜ್ ಆಗಿದೆ. ಇನ್ನು ಸಮುದಾಯದ ಪರ ಹೈಕಮಾಂಡ್ ವರೆಗೂ ಕೂಡ ಲಾಬಿಯನ್ನು ನಡೆಸಿದ್ದಾರೆ ಜಮೀರ್ ಅಹಮದ್ ಅವರು ಕೂಡ ಈ ಒಂದು ದಾವಣಗೆರೆ ಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ದೂರ ಉಳಿದಿದ್ರು. ಕಾರಣ ಏನು ಅಂತಂದ್ರೆ ಅವ್ರಿಗೂ ಕೂಡ ಬೇಸರ ಆಗಿದೆಯಂತೆ. ನಮ್ಮ ಸಮುದಾಯದ ನಾಯಕರಿಗೆ ಅವಕಾಶ ಕೊಡಲಿಲ್ಲ, ಟಿಕೆಟ್ ಕೊಡಲಿಲ್ಲ ಅನ್ನುವಂಥದ್ದು ಒಂದು ಅಸಮಾಧಾನ ಜಮೀರ್ ಅಹಮದ್ ಖಾನ್ಗೆ. ಜಮೀರ್ ಅಹಮದ್ ಖಾನ್ಗೆ ಒಂದು ರೀತಿಯಾಗಿ ಬೇಸರ ಕೂಡ ಆಗಿದೆ ಅನ್ನೋಂಥದ್ದು ಗೊತ್ತಾಗ್ತಾ ಇದೆ. ಕಾರಣ ಏನು ಅಂತಂದ್ರೆ ಸ್ವಲ್ಪ ಈ ಬಾರಿ ದಾವಣಗೆರೆ ಉಪಚುನಾವಣೆ ಕಣದಿಂದ ಸ್ವಲ್ಪ ದೂರ ಉಳಿತಾ ಇದ್ದಾರೆ ಅವರು. ಯಾಕೆ ಅಂತಂದ್ರೆ ಇಲ್ಲಿ ಅಲ್ಪಸಂಖ್ಯಾತರಿಗೆ ಮುಸ್ಲಿಮರಿಗೆ ಟಿಕೆಟ್ ಕೊಡ್ಲಿಲ್ಲ, ಸಾದಿಕ್ ಪೈಲ್ವಾನ್ಗೆ ಟಿಕೆಟ್ ಕೊಡಬೇಕಾಗಿತ್ತು, ಆದ್ರೆ ಕೊಡ್ಲಿಲ್ಲ ಅನ್ನುವಂಥದ್ದು ಈ ಒಂದು ಅಸಮಾಧಾನ ಕಾಂಗ್ರೆಸ್ ಹೈಕಮಾಂಡ್ ವರೆಗೂ ಹೋಗ್ತಾ ಇದೆ. ಹಾಗಾಗಿ ಬಹಳಷ್ಟು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ತಮ್ಮ ಸಮುದಾಯದ ಪರವಾಗಿ ಜಮೀರ್ ಅಹಮದ್ ಕೂಡ ಈಗಾಗಲೇ ಹೇಳಿದ್ರು, ಇಲ್ಲಿ ಅಲ್ಪಸಂಖ್ಯಾತರಿಗೆ ಒಂದು ಟಿಕೆಟ್ ಅನ್ನ ಕೊಡಬೇಕು, ಅವ್ರಿಗೂ ಒಂದು ಅವಕಾಶ ಕೊಡಿ, ಕುಟುಂಬ ರಾಜಕಾರಣ ಯಾಕೆ ಆಗ್ಬೇಕು ಅಂತ ಹೇಳಿ ಜಮೀರ್ ಅಹಮದ್ ಪ್ರಶ್ನೆ ಮಾಡಿದ್ರು.